ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 7ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರರು ತಮ್ಮ ಜಾತಿ ಸಹೋದರರ ಬಗ್ಗೆ ಯಾವ ರೀತಿ ಎಲ್ಲ ಇರಬೇಕು ಅನ್ನೋದನ್ನ ಹೇಳ್ತಾ, ಅವರಲ್ಲಿ ಕೆಲವರು ದಾಟ್ತಾರೆ, ಕೆಲವರು ಮುಳುಗ್ತಾರೆ. ಅದರಲ್ಲಿ ಯಾರು ಸದಾಚಾರಿಗಳಾಗಿರ್ತಾರೋ ಅವ್ರು ಪಾರಾಗ್ತಾರೆ, ದುರಾಚಾರಿಗಳು ಮುಳುಗಿಸ್ತಾರೆ ಅಂತ ಹೇಳಿದ್ರು. ಈಗ ಮುಂದುವರೆದು ಹೇಳ್ತಾರೆ, ರಾಜೇಂದ್ರನೇ, ನೀವು ಪಾಂಡವರ ಜೊತೆ ಸದ್ವ್ಯವಹಾರ ಮಾಡಿ, ಅಂದರೆ ಒಳ್ಳೆ ರೀತಿ ನಡ್ಕೊಳ್ಳಿ, ಅವರಿಂದ ಸುರಕ್ಷಿತರಾಗಿ ನಿಮ್ಮ ಶತ್ರುಗಳ ಆಕ್ರಮಣದಿಂದ ಉಳ್ಕೊಳ್ತೀರಾ. ಈಗ ಪಾಂಡವರು ನಿಮ್ಮ ಜೊತೆ ಇದ್ದರೆ ನಿಮ್ಗೆ 100 ಆನೆ ಬಲ ಇದ್ದ ಹಾಗೆ. ಅಂದರೆ ಯಾವ ಶತ್ರುಗಳು ಕೂಡ ನಿಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಕೌರವ ವಂಶದವರು ಅಂತಂದ್ರೇ ಎಲ್ಲರೂ ಹೆದರ್ಕೊಂಡಿರ್ತಾರೆ. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರೋರು ಅಂತ ಹೆಸರುವಾಸಿಯಾಗಿರ್ತಾರೆ. ಈಗೇನಾದರೂ ನೀವು ಸಪ್ರೇಟ್ ಆದ್ರಿ ಅಂತಂದರೆ ಶತ್ರುಗಳು ನಿಮ್ಮ ಮೇಲೆ ಆಕ್ರಮಣ ಮಾಡೋದಂತೂ ಖಂಡಿತ. ಆದರೆ ಯಾವಾಗ ಪಾಂಡವರು ನಿಮ್ಮ ಜೊತೆ ಇರ್ತಾರೋ ಆವಾಗ ನೀವು ಶತ್ರುಗಳಿಂದ ಕೂಡ ಉಳ್ಕೊಳ್ತೀರಾ. ಅಂದರೆ ಶತ್ರುಗಳು ಆಕ್ರಮಣವನ್ನೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಷದ ಬಾಣವನ್ನ ಕೈಯಲ್ಲಿ ಹಿಡ್ಕೊಂಡಿರುವಂಥ ವ್ಯಾಧನ ಹತ್ರ ತಲುಪಿದ ತಕ್ಷಣ ಹೇಗೆ ಮೃಗ ಕಷ್ಟವನ್ನ ಭೋಗಿಸ್ಬೇಕಾಗುತ್ತೋ ಅದೇ ರೀತಿ ಯಾವ ಜಾತಿಯ ಬಂಧು ತನ್ನ ದನಿ ಬಂಧುವಿನ ಹತ್ರ ಹೋಗಿ ದುಃಖವನ್ನ ಪಡಿತಾನೋ ಅವನ ಪಾಪದ ಭಾಗಿ ಆ ಹಣವಂತನಾಗಿರ್ತಾನೆ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ವಿಷದ ಬಾಣವನ್ನ ಕೈಯಲ್ಲಿ ಹಿಡ್ಕೊಂಡಿರುವಂತ ಒಬ್ಬ ಬಿಲ್ಲುಗಾರ, ಬೇಟೆಗಾರ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನ ಹತ್ರ ತಲುಪಿದಂತಹ ಮೃಗ ಅದು ಕಷ್ಟವನ್ನ ಭೋಗಿಸ್ಲೇಬೇಕಾಗತ್ತೆ. ಈಗ ಅವನು ಬಿಟ್ಬಿಡ್ತಾನ ಆ ಮೃಗವನ್ನ, ಇನ್ನ ಅವನ ಹತ್ರ ಇರೋದು ವಿಷದ ಬಾಣ, ಅದು ಚುಚ್ಚದ ಮೇಲೆ ಅದಕ್ಕೆ ಕಷ್ಟ ಆಗುತ್ತೆ, ಅದು ಸಾಯಲೇಬೇಕು. ಅದೇ ರೀತಿ ಯಾವ ಜಾತಿಯ ಬಂಧು ತನ್ನ ದನಿ ಬಂಧುವಿನ ಹತ್ರ ಹೋಗಿ, ಅಂದ್ರೆ ತನಗಿಂತ ಸಾಹುಕಾರನಾಗಿರ್ತಾನೋ ಅವನ ಹತ್ರ ಹೋಗಿ ದುಃಖವನ್ನೇ ಪಡ್ಕೊಳ್ತಾನ ಅವನು, ಆಯ್ತಾ. ಮತ್ತೇನು ಮಾಡ್ತಾನೆ, ಅವನ ಪಾಪದ ಭಾಗಿ ಯಾರಾಗ್ತಾನೆ ಅಂತಂದರೆ ಆ ಹಣವಂತನೇ ಆಗಿರ್ತಾನೆ, ಆ ಧನಿನೇ ಆಗಿರ್ತಾನೆ. ಯಾಕಂದರೆ ಇವನು ದುಃಖವನ್ನು ಪಡೆಯೋದಕ್ಕೆ ಯಾರು ಕಾರಣನಾಗಿರ್ತಾನೋ ಆ ಧನಿ ತಾನೇ, ಅದಕ್ಕೋಸ್ಕರ ಅವನು ಪಾಪದ ಭಾಗಿಯಾಗ್ತಾನೆ. ನರಶ್ರೇಷ್ಠನೇ, ನೀವು ಪಾಂಡವರಿಗೆ ಅಥವಾ ನಿಮ್ಮ ಮಕ್ಕಳು ಸತ್ ಹೋದ್ರು ಅಂತ ಕೇಳಿ ಸಂತಾಪ ಪಡ್ತೀರಾ. ಅದಕ್ಕೋಸ್ಕರ ಈ ವಿಷಯದ ಬಗ್ಗೆ ಮೊದಲೇ ವಿಚಾರ ಮಾಡಿಕೊಳ್ಳಿ. ಅಂತಂದರೆ ಈ ಜೀವನದ ಬಗ್ಗೆ ಯಾವ ಭರವಸೆನೂ ಇಲ್ಲ. ನೀವು ಈ ರೀತಿ ಮಾಡಿದ್ರೆ ಪಾಂಡವರಾದರೂ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಸತ್ ಹೋದ್ರಲ್ಲ ಅಂತ ನೀವು ಸಂತಾಪ ಪಡಬೇಕಾಗುತ್ತೆ. ಅಂದರೆ ಮುಂದೆ ದೊಡ್ಡ ಯುದ್ಧ ಆಗುತ್ತೆ. ಈಗ ನೀವು ಏನಾದರೂ ತಡೀಲಿಲ್ಲ ಅಂತಂದರೆ, ಈಗ ಅವ್ರಿಗೆ ಕೊಡಬೇಕಾಗಿರುವಂಥ ಮರ್ಯಾದೆ ಅವರಿಗೆ ಕೆಲವೊಂದು ಊರುಗಳನ್ನಾದರೂ ಕೊಟ್ಟರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇಲ್ಲ ಅಂತಂದರೆ ದೊಡ್ಡ ಯುದ್ಧ ಆಗುತ್ತೆ. ಅದರಿಂದ ಎಲ್ಲರೂ ಸತ್ರು ಅನ್ನುವಂಥ ವಿಷಯವನ್ನು ನೀವು ಕೇಳಬೇಕಾಗತ್ತೆ ಅಂತಂದ್ಬಿಟ್ಟು ಇಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕರ್ಮವನ್ನ ಮಾಡೋದ್ರಿಂದ ಕೊನೆಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಪಶ್ಚಾತ್ತಾಪ ಪಡಬೇಕಾಗುತ್ತೋ ಅದನ್ನ ಮೊದಲೇ ಮಾಡಬಾರ್ದು. ಅಂದರೆ ಇದು ಮಾಡಿದ್ರೆ ಇದಾಗುತ್ತೆ ಅಂತ ನಮಗೆ ಗೊತ್ತಿದ್ದು ಮಾಡಿದ್ರೆ ಅದು ನಾವು ಮುಂದೆ ಕೂತ್ಕೊಂಡು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈಗ ಎಲ್ಲರೂ ಸತ್ತೋದ ಮೇಲೆ ವಯಸ್ಸಾಗಿರುವಂಥ ಇವನೇನು ಮಾಡ್ತಾನೆ, ಆಮೇಲೆ ಅಯ್ಯೋ ಈ ರೀತಿ ಮಾಡಿಬಿಟ್ನಲ್ಲ ಅಂತ ಆಮೇಲೆ ಕೂತ್ಕೊಂಡು ಪಶ್ಚಾತ್ತಾಪ ಪಡೋದಕ್ಕೆ ಮೊದಲು ಅದನ್ನು ಈಗಲೇ ಯೋಚನೆ ಮಾಡಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಶುಕ್ರಾಚಾರ್ಯರನ್ನು ಬಿಟ್ಟು ಬೇರೆ ಯಾವ ಮನುಷ್ಯರು ಕೂಡ ಈ ರೀತಿ ಇಲ್ಲ. ಅಂದರೆ ಏನು, ಯಾರು ನೀತಿಯ ಉಲ್ಲಂಘನೆ ಮಾಡೋದಿಲ್ವೋ ಅಂಥವ್ರು, ಅವರು ಯಾವತ್ತೂ ನೀತಿಯ ಉಲ್ಲಂಘನೆಯನ್ನು ಮಾಡೋದಿಲ್ಲ. ಎಲ್ಲರೂ ಕೂಡ ನೀತಿಯ ಉಲ್ಲಂಘನೆ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಏನೆಲ್ಲ ಆಗೋಯ್ತೋ ಆಯಿತು, ಈಗ ಉಳಿದ ಕರ್ತವ್ಯದ ವಿಚಾರ ನಿಮ್ಮಂತಹ ಬುದ್ಧಿವಂತರ ಪುರುಷರ ಮೇಲೆ ನಿರ್ಭರವಾಗುತ್ತೆ. ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಈಗ ನೀವೇನು ಡಿಸಿಷನ್ ತಗೊಳ್ತಿರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೂವರೆಗೂ ಏನೇನೆಲ್ಲ ಆಯಿತೋ ಆಗೋಯ್ತು, ಇನ್ನು ಮುಂದೇನಾದರೂ ಒಳ್ಳೆ ನಿರ್ಧಾರವನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ನರೇಶ್ವರರೇ, ದುರ್ಯೋಧನ ಮೊದಲೇ ಪಾಂಡವರ ಬಗ್ಗೆ ಈ ಅಪರಾಧವನ್ನು ಮಾಡಿದ್ದಾನೆ. ನೀವು ಈ ಕುಲದ ಹಿರಿಯರು, ನಿಮ್ಮ ಮೂಲಕ ಅದರ ಮಾರ್ಜನವಾಗಬೇಕು. ಅಂದರೆ ಏನು, ಕಿರಿಯರು ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ, ಆದರೆ ಹಿರಿಯರು ಅದನ್ನು ಕ್ಲೀನ್ ಮಾಡಬೇಕು, ಅವ್ನು ಮಾಡಿರೋ ತಪ್ಪನ್ನು ಸರಿ ಮಾಡ್ಬೇಕು ನೀವು ಅಂತ. ಈಗ ಮಾರ್ಜನ ಮಾಡೋದು ಅಂತಂದರೆ ಗುಡಿಸಿ ನಾವು ಕ್ಲೀನ್ ಮಾಡ್ತೀವಲ್ವ, ಅದಕ್ಕೆ ಮಾರ್ಜನ ಅಂತ ಹೇಳೋದು. ಈಗ ಅವನೇನೋ ಮಾಡಿಬಿಟ್ಟಿದ್ದಾನೆ, ಈಗ ನೀವು ಅದನ್ನು ಸರಿ ಮಾಡಿ ಅಂತ ಹೇಳ್ತಾ ಇರೋದು ಅರ್ಥ. ಆಮೇಲೆ ಹೇಳ್ತಾನೆ, ನರಶ್ರೇಷ್ಠನೇ, ನೀವೇನಾದರೂ ಅವರನ್ನು
ರಾಜ ಪದವಿಯ ಮೇಲೆ ಏನಾದರೂ ಸ್ಥಾಪನೆ ಮಾಡಿಬಿಟ್ರೆ ಜಗತ್ತಿನಲ್ಲಿ ನಿಮ್ಮ ಕಳಂಕ ತೊಳೆದು ಹೋಗುತ್ತೆ. ಅಂದರೆ ಪಾಂಡವರನ್ನು ನೀವೇನಾದರೂ ರಾಜ ಪದವಿಯ ಮೇಲೆ ಕೂರಿಸಿದ್ರೆ ಇಲ್ಲಿವರೆಗೂ ಮಗನ ಮಾತನ್ನು ಕೇಳಿಕೊಂಡು ಅಥವಾ ಅವನ ಮೇಲಿರೋ ಮೋಹದಿಂದ ಪಾಂಡವರಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ನಿಮ್ಮ ಮೇಲೆ ದೊಡ್ಡ ಕಳಂಕ ಬಂದಿದೆಯಲ್ಲ, ಅದೆಲ್ಲ ಹೊರಟೋಗ್ಬಿಡುತ್ತೆ. ಮತ್ತು ನೀವು ಬುದ್ಧಿವಂತ ಪುರುಷರ ಮಾನನೀಯರಾಗ್ತೀರಾ. ಅಂದರೆ ಏನು, ಅವರು ಗೌರವ ಕೊಡುವಂಥ ವ್ಯಕ್ತಿ ನೀವು ಆಗ್ತೀರಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಈಗಲಾದರೂ ನೀವು ಒಂದು ಒಳ್ಳೆ ಕೆಲಸ ಮಾಡಿ ಆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಬಿಡಿ. ನೋಡಿ, ಅವರು ವನವಾಸಕ್ಕೆ ಹೋಗಿ ಎಲ್ಲ ಬಂದಾಯಿತು, ಅಷ್ಟು ಕಷ್ಟ ಕೊಟ್ಟಿದ್ರು ಕೂಡ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಅವರಿಗೆ ರಾಜ್ಯವನ್ನು ಕೊಟ್ಟು ನೀವು ಒಳ್ಳೆಯವರಾಗಿ, ಅದರಿಂದ ಏನಾಗುತ್ತೆ, ವಿದ್ವಾಂಸರು ಬುದ್ಧಿವಂತರು ಇವರೆಲ್ಲರೂ ನಿಮಗೆ ಗೌರವ ಕೊಡ್ತಾರೆ. ಮತ್ತು ನಿಮಗೆ ಈಗ ತಟ್ಟಿರುವಂತಹ ಕಳಂಕ ಕೂಡ ಹೊರಟೋಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಧೀರ ಪುರುಷರಿರ್ತಾರಲ್ಲ ಅವರ ಮಾತಿನ ಪರಿಣಾಮದ ಬಗ್ಗೆ ವಿಚಾರ ಮಾಡಿ. ಅಂದರೆ ಯಾರಾದರೂ ಒಬ್ಬ ಧೀರ ಪುರುಷರು ಏನಾದರೂ ಹೇಳಿದಾಗ ಅವ್ರು ಹೇಳಿದ ಮಾತಿನ ಪರಿಣಾಮ ಏನಾಗುತ್ತೆ ಅಂತ ವಿಚಾರ ಮಾಡಿ, ಹೌದು ಅವ್ರು ಹೇಳ್ತಾ ಇರೋದು ಸರಿ ಅಥವಾ ತಪ್ಪು, ಏನೋ ಒಂದು ವಿಚಾರ ಮಾಡಿ ಅದನ್ನು ಕಾರ್ಯರೂಪದಲ್ಲಿ ಮಾಡ್ತಾನೋ ಅವನು ಚಿರಕಾಲದ ತನಕ ಯಶಸ್ಸಿನ ಭಾಗಿದಾರನಾಗ್ತಾನೆ. ಅಂದರೆ ಯೋಚನೆ ಮಾಡಿ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದ್ರಲ್ಲಿ ಸರಿ ಇರ್ಬೋದು ಅಂತ ತಿಳ್ಕೊಂಡು ಅದನ್ನು ಕಾರ್ಯರೂಪದಲ್ಲಿ ತರ್ತಾನಲ್ಲ, ಅವನು ನಿಜವಾಗ್ಲೂ ಈಗಷ್ಟೇ ಅಲ್ಲ, ಅವನು ಚಿರಕಾಲದ ತನಕ. ನೋಡಿ, ಇಂಥ ಒಬ್ಬ ವ್ಯಕ್ತಿ ಈ ರೀತಿ ಡಿಸಿಷನ್ ತಗೊಂಡಿದ್ದ, ಈ ರೀತಿ ಕೆಲಸಗಳನ್ನು ಮಾಡ್ದ, ಒಬ್ಬ ವಿದ್ವಾಂಸರು ಒಬ್ಬ ಬುದ್ಧಿವಂತನ ಮಾತು ಕೇಳಿ ಅವನು ಈ ನಿರ್ಧಾರ ತಗೊಂಡಿದ್ದಕ್ಕೆ ಒಳ್ಳೆಯದೇ ಆಯಿತು ಅಂತ ಅವರು ಕಡೆಯವರೆಗೂ ಅದನ್ನು ನೆನೆಸ್ಕೊಳ್ತಾರೆ. ಅಂದರೆ ಚಿರಕಾಲ ತನಕ ಅವನು ಯಶಸ್ಸಿನ ಭಾಗಿದಾರನಾಗ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.